ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ 21:31 ವಾಕ್ಯ. ನೀವಿಂದು ಎಕ್ಸಾಮಿಗಾಗಿ ಸಿದ್ಧತೆ, ಅನೇಕರ ಎಕ್ಸಾಮ್ ಬರಿತಾ ಇದ್ದೀರಿ. ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ತುಂಬಾ ಯೋಚನೆ ಚಿಂತೆ ಕೂಡ ಮಾಡ್ತಾ ಇರ್ಬೋದು. ಎಕ್ಸಾಮ್ ನನ್ನ ಮಗ ನನ್ನ ಮಗಳು ಹೇಗೆ ಬರೀತಾರೆ, ಅವ್ರು ಹೇಗೆ ಉತ್ತೀರ್ಣವಾಗ್ಬೋದಾ ಇಲ್ವಾ, ನೀವು ಕೂಡ ಚಿಂತಿಸ್ತಾ ಇದ್ದೀರಿ. ಆದ್ರೆ ಕರ್ತನ್ ಹೇಳ್ತಾರೆ, ನೀವೊಮ್ಮೆ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳ್ರಿ. ಬೇಡಿಕೊಳ್ಳುವ ಪ್ರತಿ ಒಬ್ಬನೂ ಕೂಡ ಹೊಂದುತ್ತಾನೆ. ನೋಡಿ, ಈ ವಾಕ್ಯವನ್ನ ನಾವು ಧ್ಯಾನಿಸೋಣ. ಅಶ್ವ ಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದ. ನೋಡಿ, ಬಹಳಷ್ಟು ಆ ಒಂದು ಯುದ್ಧದ ಸಮಯದಲ್ಲಿ ಇನ್ನೆಲ್ಲ ಒಂದು ತಯಾರಿ ನಡೀತಾ ಇರುತ್ತೆ. ಯುದ್ಧ ಅಂದ್ರೆ ನಾವು ನೋಡ್ತೇವೆ ಫಾಸ್ಟ್ ಇರುತ್ತೆ. ಹಾಗೆ ಎಕ್ಸಾಮ್ ಅಲ್ಲಿ ಕೆಲವು ಮಕ್ಕಳು ತತ್ತರಿಸಿ ಹೋಗ್ತಾರೆ. ಯಾಕೆಂದ್ರೆ ವರ್ಷವೆಲ್ಲ ನೀವು ಏನೆಲ್ಲ ಮಾಡಿರ್ತೀರಿ, ಆಟ ಆಡ್ತೀರಿ, ಏನೆಲ್ಲ ಮಾಡ್ಕೊಳ್ತೀರಿ, ಬಟ್ ಓದೋದ್ರ ಮೇಲೆ ಗಮನ ಇಲ್ಲದೆ ಇನ್ನು 3 ತಿಂಗಳಲ್ಲಿ ನಾನು ಮುಗಿಸ್ಬಿಡಾನೆ ಪೋಷನ್, ಇಲ್ಲ ಒಂದೇ ತಿಂಗಳಲ್ಲಿ ನಾನು ಕುತ್ಕೊಂಡು ಓದ್ಬಿಡ್ತೇನೆ, ಆಮೇಲೆ ನಾನು ಬರ್ದ್ ಬಿಡ್ತೇನೆ, ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಬರೀತೇನೆ ಅಂತ ನಿಮ್ಮ ಬಗ್ಗೆ ನೀವು ಏನೇನೋ ಯೋಚನೆ ಮಾಡ್ಕೊಂಡು ತಯಾರಿ ಮಾಡ್ತಾ ಇದ್ದೀರಿ ಫಾಸ್ಟ್. ಆದ್ರೆ ಏಸಪ್ಪ ಹೇಳ್ತಾರೆ, ದೇವರಲ್ಲಿ ಒಂದು ಮೊರೆ ಇಡ್ರಿ, ಪ್ರಾರ್ಥಿಸಿ. ಒಂದು ಸ್ಥಿರ ಮನಸ್ಸು ಬರ್ಲಿಲ್ಲ ಅಂದ್ರೆ ನೀವೇನು ಓದಿದ್ದು ಕೂಡ ಮೆಮೊರಿ ಇರಲ್ಲ, ಆದ್ರೆ ಯಾವುದೂ ಕೂಡ ನಿಮ್ಮ ಮನಸ್ಸಲ್ಲಿ ಇರೋದಿಲ್ಲ. ಒಂದು ಸ್ಥಿರ ಮನಸ್ಸು ಬರಲಿ, ದೇವರಲ್ಲಿ ಸ್ಥಿರತೆ, ಪ್ರಾರ್ಥನೆಯಲ್ಲಿ ಒಂದು ಸ್ಥಿರವಾದ ಮನಸ್ಸಿನಿಂದ, ಒಂದೇ ಮನಸ್ಸುಳ್ಳವರಾಗಿ ಏಕ ಮನಸ್ಸಿನಿಂದ ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಓದೋದನ್ನ ಪ್ರಾರಂಭ ಮಾಡಿ, ಎಕ್ಸಾಮ್ ಬರೆಯೋದನ್ನ ಪ್ರಾರಂಭ ಮಾಡಿ. ನಮ್ಮ ದೇವರು ಜಯಿಸಿ ಕೊಡುವಾತನು, ಜಯನು ಕೊಡುವಾತನು, ಎಲ್ಲವನ್ನ ಜಯಿಸಿ ಕೊಡ್ತಾರೆ. ಆತನೇ ಹೇಳ್ತಾರೆ, ಯುದ್ಧ ದಿನಕ್ಕಾಗಿ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ರು ಜಯವು ಯೆಹೋವನಿಂದ. ಏನೆಲ್ಲ ಅದು ತಯಾರಿಯಾಗಿ ನಿಂತಿರ್ಬೋದು. ಎಕ್ಸಾಮ್ ಅಂದ್ರೆ ಒಂದು ದೊಡ್ಡದಾದಂತ ಯುದ್ಧನೇ ಮಾಡೋ ತರ ನೀವು ಕಾಯ್ತಾ ಇರ್ಬೋದು. ಆದ್ರೆ ಅದನ್ನ ನೋಡಿ ಭಯ ಪಡ್ಬೇಡ್ರಿ, ಕಳವಳ ಪಡ್ಬೇಡ್ರಿ. ದೇವರು ನಿಮ್ಮ ಸಂಗಡ ಇದ್ದಾರೆ, ಕರ್ತನು ನಿಮ್ಮ ಜೊತೆಲೇ ಬರ್ತಾರೆ. ಪರಿಶುದ್ಧಾತ್ಮ ದೇವರು ನಮಗ ಒಂದು ಸ್ಥಿರವಾದ ಮನಸ್ಸು ಕೊಡ್ತಾರೆ. ಓದಿದ್ದೆಲ್ಲ ನೆನಪಿಡುವಂತೆ ನೆನಪಿನ ಶಕ್ತಿಯನ್ನ ಕೊಡ್ತಾ ಇದ್ದಾರೆ. ಆತ ನಿನ್ನ ಜೊತೆಯಾಗಿ ಬಂದು ದೇವರೇ ನಿನಗೆ ಸಹಾಯ ಮಾಡ್ತಾರೆ. ನೀವು ಓದಿದ ಎಲ್ಲಾ ವಿಚಾರ ಅದೆಲ್ಲವೂ ನೆನಪಿಡುವಂತೆ ನೆನಪಿನ ಶಕ್ತಿ ಕೊಟ್ಟು ಕರ್ತನೇ ನಿನ್ ಜೊತೆ ಇದ್ದು ಅದು ಒಂದೊಂದು ತಿಳುವಳಿಕೆ ಕೊಟ್ಟು ಬರೆಸ್ತಾರೆ. ಆತನ ನೆನಪು ಮಾಡ್ಕೊ, ದೇವರಲ್ಲಿ ಮೊರೆ ಇಡು, ಪ್ರಾರ್ಥನೆಯೊಂದಿಗೆ ನೀನು ಆ ಒಂದು ಎಕ್ಸಾಮನ್ನ, ಆ ಪರೀಕ್ಷೆನ ಬರೆಯೋದ್ರಲ್ಲಿ ನೀನು ಸಿದ್ಧ ಮಾಡ್ಕೊ. ತಂದೆ, ನನಗೆ ಸಹಾಯ ಮಾಡು ದೇವರೇ, ಈ ದಿನ ನಾನು ಎಕ್ಸಾಮ್ ಬರಿತಾ ಇದ್ದೇನೆ, ನನಗೆ ಸಹಾಯ ಮಾಡು, ನಾನು ಓದಿರೋದು ನೆನಪಿಡುವಂತೆ ನೆನಪಿನ ಶಕ್ತಿ ಕೊಡು. ಕೇಳ್ಕೊಳ್ಳಿ. ದೇವ್ರು ಹೇಳ್ತಾರೆ, ಬೇಡಿಕೊಳ್ಳುವಂತ ಪ್ರತಿಯೊಬ್ಬನೂ ಹೊಂದುತ್ತಾನೆ. ಯಾರೇ ಆಗ್ಲಿ ಅವರು ಏಸಪ್ಪ ಅಂತ ಆತನ ಹೆಸರಲ್ಲಿ ಏನ್ ಬೇಡ್ಕೊಂಡ್ರು ಅದನ್ನ ದೇವ್ರು ದಯಪಾಲಿಸ್ತಾರೆ. ಜ್ಞಾನ ಕೊಡೋ ದೇವ್ರು, ವಿವೇಕ ಕೊಡೋ ದೇವ್ರು, ಎಲ್ಲವನ್ನ ಆತ ತಿಳುವಳಿಕೆ ಕೊಡ್ತಾರೆ. ಹಾಗೆ ತಂದೆ ತಾಯಿಗಳು ನನ್ನ ಮಕ್ಕಳು ಭವಿಷ್ಯಕ್ಕಾಗಿ ಅವ್ರು ಹೇಗೆ ಎಕ್ಸಾಮ್ ಬರೀತಾರೋ, ಅವ್ರು ಉತ್ತಮ ಅಂಕ ತಗೋಬೇಕಿತ್ತು, ಬಹಳಷ್ಟು ಅಂಕ ತೆಗಿಬೇಕು, ಆದ್ರೆ ನನ್ನ ಮಗ ನನ್ನ ಮಗಳು ಈ ವರ್ಷ ಏನಾಗ್ತಾರೋ ನೀವು ಕೂಡ ಚಿಂತಿಸ್ತಾ ಇದ್ದೀರಿ. ದೇವ್ರು ಹೇಳ್ತಾರೆ, ನೀವೊಮ್ಮೆ ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳಿ, ನಿಮ್ಮ ಮಕ್ಕಳಿಗಾಗಿ ಮೊರೆ ಇಡ್ರಿ, ಪ್ರಾರ್ಥಿಸ್ರಿ. ಕರ್ತನು ಅದ್ಭುತವನ್ನ ನಿಮ್ಮ ಮಕ್ಕಳ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ದೇವ್ರೇ, ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಮೊರೆ ಇಡ್ತಾ ಇದ್ದಾರೋ, ಪ್ರಾರ್ಥಿಸ್ತಾ ಇದ್ದಾರೋಪ್ಪ ಅಪ್ಪ, ಅವರೆಲ್ಲ ಓದಿದ್ರು ಅದು ನೆನಪಿಲ್ಲ ಎಂಬುದಾಗಿ ಅವರು ಪರಿತಪಿಸ್ತಾ ಇದ್ದಾರೆ. ಅಂಥವರಿಗೆ ನೆನಪಿನ ಶಕ್ತಿಯನ್ನ ನಿಂದ ಪಾಲಿಸು. ಫಿಲ್ ಲಾರ್ಡ್ ಮೆಮೊರಿ ಪವರ್, ಜೀಸಸ್ ನೇಮ್. ಈಗಲೇ ತುಂಬಿಸು ಸ್ವಾಮಿ. ನೆನಪಿನ ಶಕ್ತಿಯನ್ನು ಕೊಟ್ಟು ಎಲ್ಲವೂ ನೆನಪಿಟ್ಟು ಬರೆಯುವಂತ ಕೃಪೆ ನೀನು ಕೊಡು ಪವಿತ್ರ ಆತ್ಮನೇ. ಲಾರ್ಡ್, ಗಿವ್ ದ ಗ್ರೇಟ್ ಸಕ್ಸಸ್ ದಿಸ್ ಎಕ್ಸಾಮಿನೇಷನ್, ಜೀಸಸ್ ನೇಮ್. ಹೌದಪ್ಪ, ಉತ್ತಮವಾದ ಒಂದು ಜಯ ತರ ಸ್ವಾಮಿ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿ ನಿಂತಿದ್ರು, ಜಯ ಯೆಹೋವನಿಂದ, ನಿನ್ನಿಂದ ಅಪ್ಪ.
ಅವರ ಆ ಎಕ್ಸಾಮ್ ನೋಡಿ ಭಯ ಪಡ್ತಾ ಇರ್ಬೋದು, ಇವತ್ತು ಕಳವಳದಿದ್ದಾರೆ. ಸ್ವಾಮಿ, ಅವರ ದುಗಡ, ಕಳವಳ, ಭಯ ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ. ತಂದೆ, ನೀನು ಅವ್ರಿಗೆ ಸಹಾಯ ಮಾಡು. ಪವಿತ್ರಾತ್ಮನೇ, ಅವರ ಸಂಗಡಲೇ ಹೋಗು, ಸಹಾಯ ಮಾಡು. ಭಯ ಪಡಬೇಡ, ನಾನ್ ನಿನಗೆ ಸಹಾಯ ಕೊಡುತ್ತೇನೆ ಅಂದಿದ್ದೀರಪ್ಪ. ಅವ್ರ ಜೊತೆ ಇದ್ದು ಸಹಾಯ ಮಾಡಪ್ಪ. ಎಲ್ಲವನ್ನ ತಿಳಿಯಪಡಿಸು. ನೀನೀಗಲೇ ಮುಟ್ಟುತ್ತಾ ಇರುವುದ ಸ್ತೋತ್ರಪ್ಪ. ಜ್ಞಾನದ ಆತ್ಮ ಸುರಿಸ್ತಾ ಇರುವುದ ಸ್ತೋತ್ರ. ಕರ್ತನೆ, ಅವರನ್ನು ಬಲಪಡಿಸಿದ್ದೀಯ ಸ್ತೋತ್ರ. ದೇವರ ಆತ್ಮನೇ, ಅವರಿಗೆ ಆಲೋಚನೆ ಕೊಟ್ಟು ನೀನು ಅವರ ಜೊತೆಯಾಗಿ ಇದ್ದು ಎಕ್ಸಾಮಿನಲ್ಲಿ ಉತ್ತಮ ಅಂಕ ನೀನು ಕೊಡಿಸ್ತಾ ಇದ್ದೀಯ. ಅದಕ್ಕಾಗ ವಂದನೆ ಪ್ರಭು. ತಂದೆ ತಾಯಿಗಳು ಪರಿತಪಿಸ್ತಾ ಇದ್ದಾರೆ, ಅವರು ಕರ್ತನೆ ಚಿಂತಿತರಾಗಿದ್ದಾರೆ. ಅವರ ಚಿಂತೆನ ಸಂಪೂರ್ಣ ಬಿಡುಗಡೆ ಕೊಡಪ್ಪ. ಅಪ್ಪ, ಅವರು ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅಪ್ಪ, ಅವರನ್ನು ಆಶೀರ್ವದಿಸು, ಅವರ ಬೇಡಿಕೆ ಈಡೇರಿಸು. ಅವರ ಮಕ್ಕಳು ಉತ್ತಮ ರೀತಿಯಲ್ಲಿ ಎಕ್ಸಾಮ್ ಪಾಸ್ ಆಗಲು ನಿನ್ನ ಕೃಪೆ ತಾರಪ್ಪ. ಆಶೀರ್ವಾದ ಮಾಡಿದಕ್ಕಾಗಿ ವಂದನೆ. ನೀನು ಜಯ ಕೊಡುತ್ತಾ ಇರುವುದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿದ್ದೇವೆ ತಂದೆ. ಆಮೇನ್.